ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ತೆ ಫ್ರೆಂಡ್ಸ್, ನಾನು ಕೃಷ್ಣ ಮಾತಾಡೋದು. ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಸಬ್ಜೆಕ್ಟ್ ಏನಪ್ಪ ಅಂದರೆ ಡೈವರ್ಸ್, ವಿಚ್ಛೇದನ. ನಾನು ಹಳೆ ಎಪಿಸೋಡಲ್ಲಿ ಕಾಂಬಿನೇಷನ್ಸ್ ಏನು ಮ್ಯಾಚ್ ಮಾಡಬೇಕು, ಮದುವೆ ಟೈಮಲ್ಲಿ ಏನು ಕಾಂಬಿನೇಷನ್ಸ್ ಹೆಂಗೆ ಮ್ಯಾಚ್ ಮಾಡಬೇಕು ಅಂತೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ಯಾಕೆ ಈ ಸಬ್ಜೆಕ್ಟ್ ತೊಗೊಂಡಿದ್ದೀನಿ ಅಂದರೆ, ಕೆಲವೊಬ್ರು ಕರೆ ಮಾಡಿ ನಮ್ಮ ಸೊಸೆ ಕೆಲ್ಸಕ್ಕೆ ಹೋಗ್ತಾರೆ, ಮನೆಯಲ್ಲಿ ನಮ್ಮ ಮಾತೇ ಕೇಳಲ್ಲ, ಮತ್ತು ಯಾವಾಗಲೂ ರೂಡಾಗಿ ಬಿಹೇವ್ ಮಾಡ್ತಾರೆ, ಮತ್ತು ಅವ್ರದ್ದು ಜಾತಕ ಸರಿ ಇಲ್ವಾ, ಹೊಂದಾಣಿಕೆ ಸರಿ ಇಲ್ವಾ ಅಂತ ಕೇಳ್ತಾ ಇರ್ತೀನಿ. ನಾನು ಹೇಳುವಂಥದ್ದು ಇವತ್ತು ಯಾವುದೇ ಹುಡುಗ ಆಗಲಿ ಅಥವಾ ಹುಡುಗಿ ಆಗಲಿ ಕಾಂಬಿನೇಷನ್ಸ್ ಅಂತ ನಾವು ನೋಡಿದಾಗ 2-7-11 ಕಾಂಬಿನೇಷನ್ಸ್ ಅಂತ ಬಂದಾಗ ಅವರು ವೈವಾಹಿಕ ಜೀವನ ತುಂಬ ಸ್ಮೂತಾಗಿ ತೊಗೊಂಡೋಗ್ತಿರ್ತಾರೆ. ಯಾವುದೇ ರೀತಿ ರೂಡಾಗಿ ಬಿಹೇವ್ ಮಾಡಲ್ಲ, ಮನೇಲಾಗಲಿ ಆಫೀಸಲ್ಲಾಗಲಿ. ಈ ಕಾಂಬಿನೇಷನ್ಸ್ ಇದ್ದರೆ, ಅದೇ 1-6-10 ಕಾಂಬಿನೇಷನ್ಸ್ ಇದ್ದರೆ ಆಫೀಸಲ್ಲೂ ಜೋರಾಗಿರ್ತಾರೆ, ಸ್ಟ್ರಾಂಗ್ ಕ್ಯಾರೆಕ್ಟರ್ ಇರ್ತಾರೆ, ಅದೇ ರೀತಿ ಮನೇಲೂ ಇರ್ತಾರೆ. ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ, ಆಫೀಸಲ್ಲಿ ನೀನು ಸ್ಟ್ರಾಂಗ್ ಆಗಿರು, ಚೆನ್ನಾಗಿ ಸಂಪಾದನೆ ಮಾಡು, ಮನೆಗೆ ಬಂದ ತಕ್ಷಣವೇ ಈ ಕಾಂಬಿನೇಷನ್ಗೆ ಟರ್ನ್ ಆಗಿಬಿಡು ಅಂದರೆ ಆಗಲ್ಲ. ಹಂಗೆ ಜ್ಯೋತಿಷ್ಯದಲ್ಲಿ ಅವ್ರ ಪರ್ಸ್ನಲ್ ಜಾತಕದಲ್ಲೂ ಆಗಲ್ಲ. ಯಾಕಂದರೆ ಜ್ಯೋತಿಷ್ಯನ್ನೇ ಇನ್ಫ್ಲೂಯೆನ್ಸ್ ಮಾಡೋದು ಒಬ್ಬ ವ್ಯಕ್ತಿಗೆ. ಕಾಂಬಿನೇಷನ್ಸು 2-7-11 ಕಾಂಬಿನೇಷನ್ಸ್ ಇದ್ದರೆ ಸಿಂಪಲ್ ಆಗಿ ಎಲ್ಲ ಕಡೆನೂ ಇರ್ತಾರೆ. ಈ 1-6-10 ಕಾಂಬಿನೇಷನ್ಸ್ ಇದ್ದರೆ ರೂಡಾಗಿ ಬಿಹೇವ್ ಮಾಡ್ತಾರೆ. ಈ 1-6-10 ಕಾಂಬಿನೇಷನ್ಸ್ ಇದ್ರೇನೆ ಅವರು ಕೆಲ್ಸಕ್ಕೆ ಹೋದ್ರೇನೆ ಮನೆಯಲ್ಲಿ ನೆಮ್ಮದಿ. ಹುಡುಗನ ಜಾತಕದಲ್ಲೂ 1-6-10 ಇದ್ದು, ಹುಡುಗಿಲೂ ಇದ್ರು, ಇಬ್ರು ಕೆಲ್ಸದಲ್ಲಿದ್ರೆ ಸುಖ ಜೀವನ. ಅಥವಾ ಒಬ್ರಿಗೆ 2-7-11, ಒಬ್ರಿಗೆ 1-6-10 ಇದ್ರೂ ನಡೀತಾ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಹುಡುಗ ಮತ್ತು ಹುಡುಗಿಗೂ ಸೇಮ್ 1-6-10 ಕಾಂಬಿನೇಷನ್ಸ್ ಇದ್ದರೆ ಅಲ್ಲಿ ಸ್ವಲ್ಪ ಈಗೋ ಬೆಳೀತದೆ. ಈ ಈಗೋ ಇಶ್ಯೂಸಿಂದ ಇಬ್ಬರು ಡ್ಯೂಟಿಲೇ ಇರಬೇಕಾಗುತ್ತೆ. ಮತ್ತು ಮನೆಗಳಲ್ಲಿ ಸ್ವಲ್ಪ ಕಿತ್ತಾಟ ಇರುತ್ತೆ. ಮನೆಗೆ ಬಂದ ತಕ್ಷಣವೇ ಇವರಿಬ್ಬರು ಸೈಲೆಂಟ್ ಆಗಿಬಿಡಿ ಅಂದರೆ ಅದು ಆಗಲ್ಲ. ಇನ್ ಕೇಸ್ ಇದ್ರ ಜೊತೆ ಏನಾದರೂ 2ನೇ ಮನೆ ಇಟ್ಟಾಗಿರ್ಬೇಕು, ಅಥವಾ 7ನೇ ಮನೆ ಯಾರಿಗಾದ್ರೂ ಒಬ್ರು ಇಟ್ಟಾಗಿರ್ಬೇಕಾಗುತ್ತೆ. ಹುಡುಗನ ಜಾತಕದಲ್ಲಾದರೂ 2ನೇ ಮನೆ, 7ನೇ ಮನೆ ಅಥವಾ 11ನೇ ಮನೆ ಇಟ್ಟಾಗಿದ್ರೆ ಸೈಲೆಂಟ್ ಆಗಿರ್ತಾರೆ. ಇಲ್ವಾ, ಹುಡುಗನ ಜಾತಕದಲ್ಲೂ 6, ಹುಡುಗಿ ಜಾತಕದಲ್ಲೂ 6ನೇ ಮನೆ ಅಥವಾ 10ನೇ ಮನೆ ಇದ್ರೆ ಈಗೋ ಕ್ಲಾಶಸ್ ನಡೀತಾ ಇರುತ್ತೆ. ಇದಕ್ಕೆಲ್ಲ ಪರಿಹಾರ ಏನಪ್ಪಾ ಅಂದರೆ, ಒಂದು ಬ್ಯುಸಿಯಾಗಿ ಇಟ್ಕೊಳ್ಳೋದು ಅವ್ರನ್ನ ಲೈಫ್ ಶೆಡ್ಯೂಲ್ನ. ಇದ್ರ ಜೊತೆ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದರೆ, ಮನೆಯಲ್ಲಿ ಗಂಡ ಹೆಂಡತಿ ಇದ್ರೇ ತುಂಬ ಕುಟುಂಬ ಆಗಿದೆ. ಅದ್ರ ಜೊತೆನೆ ಅತ್ತೆ ಮಾವ ಇರುವಂಥದ್ದು, ಅದ್ರ ಜೊತೆ ನಾದ್ನಿ, ಇನ್ನು ಎಕ್ಸೆಟ್ರಾ ಎಲ್ಲ ಇದ್ರೂ ಇವ್ರು ನಮಗೆ ಮ್ಯಾಚ್ ಆಗ್ತಾ ಇಲ್ಲ ಅಂದರೆ ಅದು ಆಗಲ್ಲ ಹಂಗೆ. ಯಾಕಂದರೆ ಅವರು ಕಾಂಬಿನೇಷನ್ಸು ಹುಲಿ ಕಾಡಲ್ಲಿದ್ರೂ ಹುಲಿನೇ, ನಾಡಲ್ಲಿದ್ರೂ ಹುಲಿನೇ. ಕಾಡಲ್ಲಿದ್ದ ತಕ್ಷಣವೇ ಅವ್ರು ಏನಾದ್ರು ನಾಡಿಗೆ ಬಂದರೆ ಹುಲಿ ಅದೇನು ಚೇಂಜ್ ಆಗಲ್ಲ, ಅದು ಎಷ್ಟು ಪವರ್ ತೋರಿಸುತ್ತೆ ಅದು ಹಂಗೆ ತೋರಿಸುತ್ತೆ. ಸೊ ಈ ಕಾನ್ಸೆಪ್ಟ್ ಮೇಲೆ ಒಬ್ಬ ಮನುಷ್ಯ ಬಿಹೇವಿಯರ್ ಇರುತ್ತೆ. ನೀನು ಆಫೀಸಲ್ಲಿ ಸ್ಟ್ರಾಂಗ್ ಆಗಿರು, ಚೆನ್ನಾಗಿ ದುಡಿ, ಮನೆಗೆ ಬಂದ ತಕ್ಷಣ ಸೈಲೆಂಟ್ ಆಗಿರು. ಇಲ್ಲಿ ಎಲ್ಲರೂ ಮನೆಯಲ್ಲಿರುವಂಥ ಅತ್ತೆ ಮಾವ ನಾದ್ನಿ ಯಾರ್ಯಾರಿದ್ದಾರೆ ಎಕ್ಸೆಟ್ರಾ ಅವ್ರ ಮಾತೆಲ್ಲ ಕೇಳು ಅಂದರೆ ಆಗಲ್ಲ. ಅಲ್ಲಿ ಕ್ಲಾಶಸ್ ಬರುತ್ತೆ. ಈ ಕ್ಲಾಶಸ್ ಬಂದಾಗ ನೀವು ಏನು ಮಾಡಬೇಕಂದ್ರೆ, ಇಲ್ಲ ಸೈಲೆಂಟ್ ಆಗಿರ್ಬೇಕಾಗುತ್ತೆ. ಇಲ್ಲದೇ ಇದ್ರೆ ಇಂಥ ಕ್ಯಾರೆಕ್ಟರ್ಗಳಿಗೆ ಸ್ವಲ್ಪ ಯಾವಾಗಲೂ ದಾನ. ಯಾಕಂದರೆ ಕೆಲ್ಸಕ್ಕೆ ಹೋಗೋರಿಗೆ ಅವ್ರಿಗೆ ಒಳ್ಳೆ ನೇಮ್ ಫೇಮ್ ಇರೋರಿಗೆ ನಾವು ದಾನ ಮಾಡಿ ಅಂತ ಹೇಳಲ್ಲ. ಯಾಕಂದರೆ ಅವ್ರಿಗೆ 1ನೇ ಮನೆ, 6ನೇ ಮನೆ, 10ನೇ ಮನೆಯೂ ವೃತ್ತಿ ಆಗಿರುತ್ತೆ. ಅವ್ರಿಗೂ ತುಂಬ ಒಳ್ಳೆ ಕೆಲಸದಲ್ಲಿ ಒಳ್ಳೆ ಪೊಸಿಷನಲ್ಲಿ ಕೂಡ ಇರ್ತಾರೆ. ಅವ್ರಿಗೆ ನೀವು ದಾನ ಮಾಡಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ನೀವು ಸಂಸಾರ ಜೀವನದಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅಂತ ನಾವು ಹೇಳ್ತೀವಿ. ನಿಮ್ಮ ಮನಸ್ಸಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗತ್ತೆ. ನೋಡಮ್ಮ, ನಿಮ್ಮ ಜಾತಕದಲ್ಲಿ ಈ ರೀತಿ ಕಾಂಬಿನೇಷನ್ಸ್ ಇದೆ, ನೀವೇ ಸ್ವಲ್ಪ ಸೈಲೆಂಟ್ ಆಗಿರ್ಬೇಕಾಗುತ್ತೆ ಅಂತ ಜ್ಯೋತಿಷ್ಯದಿಂದ ಅವ್ರಿಗೆ ಒಂದು ಕರೆಕ್ಟ್ ದಾರಿಗೆ ತರಬೇಕಾಗುತ್ತೆ. ನಥಿಂಗ್ ಬಟ್ ಇದೊಂಥರ ಕೌನ್ಸಿಲಿಂಗ್ ಇದ್ದಂಗೆ ಜ್ಯೋತಿಷ್ಯ. ಸರ್, ಇದೇ ರೀತಿ ಕಾಂಬಿನೇಷನ್ಸ್ ಇದೆ, ಏನು ಮಾಡೋಣ ಅಂದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ರೆ ನಿಮಗೆ ಮನೆಯ ಜೀವನನೂ ಸಂಸಾರನೂ ಚೆನ್ನಾಗಿರುತ್ತೆ. ಒಂದು ನಿಮ್ಮ ಆಫೀಸ್ ವರ್ಕಲ್ಲೂ ತುಂಬ ಚೆನ್ನಾಗಿರುತ್ತೆ. ಇಲ್ಲದೋದ್ರೆ ಆಫೀಸಲ್ಲೂ ಏನಾದರೂ ಒಂದು ಕ್ಲಾಶಸ್ ಆಗ್ತಾ ಇರುತ್ತೆ, ಅದೇ ಕ್ಲಾಶ್ ಬಂದು ಮನೆಯಲ್ಲೂ ಜಗಳ ಆಗ್ತಾ ಇರುತ್ತೆ. ಇಲ್ಲಿ ಹೊಂದಾಣಿಕೆ ಅನ್ನೋದು ನಾವು ಹುಡುಗ ಹುಡುಗಿಗೆ ಮಾತ್ರ ಮಾಡಿರ್ತೀವಿ.
ಮನೆಯವ್ರಿಗೆಲ್ಲ ಮಾಡಿರಲ್ಲ. ಒಂದು ಹೆಣ್ಣು ಮಗು ಮದುವೆ ಆಗಿ ಇನ್ನೊಂದು ಮನೆಗೆ ಹೋಗ್ಬೇಕಾದ್ರೆ ಎಲ್ರಿಗೂ ನಾವು ಜ್ಯೋತಿಷ ಮ್ಯಾಚ್ ಮೇಕಿಂಗ್ ಮಾಡಿರಲ್ಲ, ಗಂಡ ಹೆಂಡತಿ ಮಾತ್ರ ಮಾಡಿರ್ತೀವಿ. ಅವರು ಅನ್ಯೋನ್ಯವಾಗಿರಬೇಕು. ಅದಕ್ಕೆ ಏನು ಬೇಕು, ಅದಕ್ಕೆ ಬೇರೆಯವರೆಲ್ಲ ಸಪೋರ್ಟ್ ಮಾಡಬೇಕೇ ಹೊರತು ಇವ್ರು ನನಗೆ ಅಡ್ಜಸ್ಟ್ ಆಗಲ್ಲ, ಈಗ ಬಂದಿರುವಂಥ ಹೆಣ್ಣು ಮಗಳು ನನಗೆ ಅಡ್ಜಸ್ಟ್ ಆಗಲ್ಲ ಅನ್ನೋದು ತುಂಬ ಸುಳ್ಳು. ಯಾಕಂದರೆ ಫಸ್ಟ್ ಆಫ್ ಆಲ್ ನೀವೇ ಯಾರಿಗೂ ಅಡ್ಜಸ್ಟ್ ಆಗಲ್ಲ. ಇನ್ನೊಬ್ರಿಗೆ ಹೇಳೋದು ಸುಲಭ, ಅವ್ರು ನನಗೆ ಅಡ್ಜಸ್ಟ್ ಆಗ್ತಿಲ್ಲ ಅಂತ. ಅತ್ತೆ ಸೊಸೆಗೆ ಹೇಳೋದಾಗಲಿ, ಸೊಸೆ ಅತ್ತೆಗೆ ಹೇಳೋದಾಗಲಿ ಈಸಿ ಅದು, ಅವ್ರು ನನಗೆ ಅಡ್ಜಸ್ಟ್ ಆಗ್ತಿಲ್ಲ ಅಂತ. ಬಟ್ ಅರ್ಥ ಮಾಡ್ಕೋಬೇಕಾಗುತ್ತೆ ಕಾಂಬಿನೇಷನ್ಸ್ ಹೆಂಗಿದೆ, ಯಾರು ಇದರಲ್ಲಿ ಸಮಾಧಾನವಾಗಿರ್ಬೇಕಾಗತ್ತೆ ಅಂತ ಅರ್ಥ ಮಾಡ್ಕೊಂಡ್ರೆ ಇವರು ಇಬ್ರು ಎರಡು ಕಡೆಯಿಂದನೂ ಜಯಿಸ್ಬೋದು. ಒಂದು ಕೆಲಸದಲ್ಲೂ ಜಯಿಸ್ಬೋದು, ಮತ್ತೆ ಸಾಂಸಾರಿಕ ಜೀವನದಲ್ಲೂ ಜಯಿಸ್ಬೋದು. ಇವತ್ತಿನ ಕಾಲದಲ್ಲಿ ಕೆಲಸಕ್ಕೆ ಹೋದ್ರೇನೆ ಜೀವನ ಆಗಿದೆ. ಯಾಕಂದ್ರೆ ಮನೆಯಲ್ಲಿ 10 ಜನನೂ ದುಡಿಯುವಂತ ಕಾಲ ಇವತ್ತಿನ ಕಾಲ. ಇಂಥ ಟೈಮಲ್ಲಿ ನಾವು ಈಗೋ ಇಟ್ಕೊಂಡು, ದ್ವೇಷ ಇಟ್ಕೊಂಡು ನಮ್ಮ ಜೀವನವನ್ನ ಹಾಳು ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಯಾರ ಜಾತಕದಲ್ಲಿ ಈ ರೀತಿ ಕಾಂಬಿನೇಷನ್ಸ್ ಇದೆ ಅವ್ರಿಗೆ ಹೆಲ್ಪ್ ಮಾಡ್ಬೇಕಾಗುತ್ತೆ ಮನೆಯವರು ಕೂಡ. ಮತ್ತೆ ನನ್ಗೆ ಅಡ್ಜಸ್ಟ್ ಆಗ್ತಿಲ್ಲ, ನಿನ್ಗೆ ಅಡ್ಜಸ್ಟ್ ಆಗ್ತಿಲ್ಲ ಅನ್ನೋಕ್ಕಿನ್ನ ಗಂಡ ಹೆಂಡತಿಗೆ ಅಡ್ಜಸ್ಟ್ ಆಗಿದ್ಯಾ ಅನ್ನೋದು ಫಸ್ಟ್. ಜಾತಕದಲ್ಲಿ ಮ್ಯಾಚಿಂಗ್ ಅಲ್ಲಿ ಅಡ್ಜಸ್ಟ್ ಆಗಿರುತ್ತಂತೆ ಫಸ್ಟ್ ನೋಡ್ಕೋಬೇಕಾಗುತ್ತೆ. ನಾನು ಹಳೆ ಎಪಿಸೋಡಲ್ಲಿ ಎಲ್ಲ ಮದುವೆಗಿನ್ನ ಮುಂಚೆ ಹೇಳಿದ್ದೀನಿ. ಇವತ್ತಿನ ಸಬ್ಜೆಕ್ಟ್ ಏನಪ್ಪ, ಮದುವೆ ನಂತರ ಹಿಂಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅಂತ. ಈಗ ದಶಾ ಮುಗ್ದೋಗುತ್ತೆ. ಒಂದು ದಶಾ ಚೆನ್ನಾಗಿತ್ತು, 2-7-11 ಕಾಂಬಿನೇಷನ್ಸು. ಎರಡನೇ ಮನೆ ದಶಾನು 2-7-11, ಇಬ್ರದ್ದು 2-7-11 ಕಾಂಬಿನೇಷನ್ಸ್ ಇತ್ತು. ನೆಕ್ಸ್ಟ್ ದಶಾ ಚೇಂಜ್ ಆದಾಗ 1-6-10 ಬಂದಾಗ ಅಲ್ಲಿ ಸ್ವಲ್ಪ ಈಗೋಸ್ ಬರುತ್ತೆ. ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದೆ ಜ್ಯೋತಿಷ್ಯ ಅಷ್ಟೇ, ಇನ್ನೇನಿಲ್ಲ. ಈ ರೀತಿ ನೀವು ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಬಿಟ್ರೆ ಪ್ರತಿಯೊಬ್ರು ಏನು ಕಾಂಬಿನೇಷನ್ಸ್ ಅಲ್ಲಿ ನಮ್ಮ ಜೀವನ ನಡೀತಾ ಇದೆ, ಈಗ ಏನು ನಡೀತಾ ಇದೆ, ಮುಂದೆ ಏನು ಬರುತ್ತೆ ಅಂತ ಪ್ರತಿಯೊಬ್ರು ಅರ್ಥ ಮಾಡ್ಕೊಬಿಟ್ರೆ ನಮಗೆ ಈಗೋ ಫಸ್ಟ್ ಹೊಂಟೋಗುತ್ತೆ. 10ನೇ ಮನೆ ಏನ ಮಾಡುತ್ತೆ ಅಂದರೆ, ಈ ಈಗೋ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದು ವಿಚಾರಕ್ಕೆ. ನಮ್ಮ ಲೈಫ್ ಸ್ಟೈಲು ಮುಂದೆ ಹೆಂಗಿರಬೇಕು, ಮತ್ತೆ ನಮ್ಮ ಆಲೋಚನೆಗಳಿಗೆ ಈಗೋ ತುಂಬಾನೇ ಇಂಪಾರ್ಟೆಂಟ್. ಬಟ್ ಅದು ಗುಡ್ ಈಗೋ ಆಗಿರ್ಬೇಕು ಹೊರತು ಬ್ಯಾಡ್ ಈಗೋ. ಇನ್ನೊಬ್ಬರನ್ನ ತುಳಿಬೇಕು ಅನ್ನೋ ಈಗೋ ಇರಬಾರ್ದು. ಜೀವನದಲ್ಲಿ ಛಲ ಇರಲೇಬೇಕಾಗುತ್ತೆ, ಬರಲೇಬೇಕು ನನಗೆ, ಎಲ್ರಿಗಿನ ನಂಬರ್ 1 ಇರಬೇಕು, ಅದೆಲ್ರಿಗೂ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಬಟ್ ನೆಗೆಟಿವ್ ಸೈಡ್ ಬರಬಾರ್ದು. ಅದು ಈ 10ನೇ ಮನೆ ನೆಗೆಟಿವ್ ಸೈಡ್ ಬರಬಾರ್ದು, ಪಾಸಿಟಿವ್ ಸೈಡ್ ಇರಬೇಕಾಗುತ್ತೆ. ಪಾಸಿಟಿವ್ ಸೈಡ್ ಇದ್ದಾಗ ನಮಗೆ ಜೀವನಗಳಲ್ಲಿ ಇಂಪ್ರೂವ್ಮೆಂಟ್ಸ್ ಆಗ್ಬೋದು. ಮತ್ತೆ ಏನೇ ಕಾಂಬಿನೇಷನ್ಸ್ ಇರಲಿ, ನಾವು ಜ್ಯೋತಿಷ್ಯ ಕೌನ್ಸಿಲಿಂಗ್ ತಗೊಳ್ಳೋದ್ರಿಂದ ನಮ್ಮ ಜೀವನಗಳಲ್ಲಿ ನಡೆಯುವಂಥ, ಮನೆಗಳಲ್ಲಿ ನಡೆಯುವಂಥ ಸಮಸ್ಯೆಯಿಂದ ಅದು ಹೊರಗೆ ಬರ್ಬೋದು. ಇದಿಷ್ಟು ಸಬ್ಜೆಕ್ಟು. ಇದ್ರ ಬಗ್ಗೆ ಸಖತ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ. ಹೆಂಗೆ ಕಾಂಬಿನೇಷನ್ಸ್ ಮ್ಯಾಚ್ ಮಾಡೋದು, ಏನಕ್ಕೆ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಹಳೆ ವಿಡಿಯೋಗಳಲ್ಲಿ. ಇವತ್ತಿನ ಕಾಲ್ಸ್ ಬರೋದ್ರಿಂದ ಇದೊಂದು ಸಬ್ಜೆಕ್ಟ್ ಸ್ವಲ್ಪ ಎಲ್ರಿಗೂ ಅರ್ಥ ಆಗಲಿ, ಒಬ್ಬೊಬ್ಬರಿಗೆ ಹೇಳೋಕ್ಕಾಗಲ್ಲ ಅಂತ ಈ ವಿಡಿಯೋನ ಹೇಳ್ತಾ ಇದ್ದೀನಿ. ಏನಾದರೂ ಸಮಸ್ಯೆ ಇದೆ ಕಾಂಬಿನೇಷನ್ಸಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಹಂಚ್ಕೋತಾ ಇರ್ತೀನಿ. ಥ್ಯಾಂಕ್ ಯು.